ಐತಿಹಾಸಿಕ ಪಾಪನಾಶ್ ದೇವಸ್ಥಾನದ ನಾವೇನು 22 ಕೋಟಿ ಕೇಂದ್ರ ಸರ್ಕಾರ ವತಿಯಿಂದ ನಾವು ತಗೊಂಡು ಬಂದು ನಾವೇನು ಕಾಮಗಾರಿಯನ್ನು ನಾವು ಚಾಲನೆ ಮಾಡಿದ್ದೀವಿ. ಇಡೀ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇದರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಏನು ಟೂರಿಸಂ ಮಿನಿಸ್ಟರ್ ಇದ್ದಾರೆ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರು, ನಾನು ಸಂಸದನಾದ ತಕ್ಷಣ ನಾನು ಸುಮಾರು ಸಲ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಪಾಪನಾಶ್ ದೇವಸ್ಥಾನಕ್ಕೆ ನೀವು ಅನುದಾನ ನೀವು ಬಿಡುಗಡೆ ಮಾಡಿರಿ ಅಂತ ನಾನು ಕೇಳಿ ಅವರು ಅನುದಾನ ಬಿಡುಗಡೆ ಮಾಡಿದ್ದಾದ್ಮೇಲೂ ಕೂಡ ನಾನು ಅವರಿಗೆ ಹೋಗಿ ನಾನು ಧನ್ಯವಾದ ಹೇಳಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಸರ್ ಹೋಗಿ ಭೇಟಿ ಮಾಡಿ ಟೆಂಡರ್ ಪ್ರಕ್ರಿಯೆ ನೀವು ಬೇಗ ಮುಗಿಸಿ ಅಂತ ಹೇಳಿ ಅದಾದಮೇಲೆ ಟೆಂಡರ್ ಆಯಿತು. ಆದಮೇಲೆ ಗುತ್ತಿದಾರ ಏಜೆನ್ಸಿ ಫೈನಲ್ ಆಯಿತು. ಮತ್ತು ಇವತ್ತಿನ ದಿವಸ ಏನು ಬರುವ ದಿನಗಳಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಕೂಡ ಇದೆ. ಒಂದು ಪವಿತ್ರವಾದ ಒಂದು ತಿಂಗಳಿನಲ್ಲಿ ನಾವು ಪಾಪನಾಶ್ ದೇವಸ್ಥಾನದ ಕಾಮಗಾರಿ ನಾವು ಚಾಲನೆ ಮಾಡಿದ್ದೀವಿ. ಭಾಳಷ್ಟು ಖುಷಿ ಆಗ್ತಾ ಇದೆ, ಭಾಳಷ್ಟು ಸಂತೋಷ ಆಗ್ತಾಯಿದೆ. ಇದೇ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಹೋಗ್ತೀವಿ ಅಂತ ನಾನು ನಿಮಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ಇದರಲ್ಲಿ ಸಾಕಷ್ಟು ಈಗ 22 ಕೋಟಿಯಲ್ಲಿ ಏನೇನು ಬರದೆ ಅಂತ ಸಾಕಷ್ಟು ಜನರ ಒಂದು ಡೌಟ್ ಇರ್ಬೋದು. ನಾವು ಕೂಡ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ರೀತಿಯಲ್ಲಿ ನಾವು ಈಗಾಗಲೇ ನಾವು ಹೇಳಿದ್ದೀವಿ. ಆದರೂ ಕೂಡ ಮತ್ತೊಂದು ಸಲ ಏನು 22 ಕೋಟಿಯಲ್ಲಿ ಏನೇನು ಇದೆ ಅಂತ ಅನ್ನೋದು ಒಂದು ಸಲ ನಾನು ಎಲ್ಲರಿಗೂ ಓದಿ ಹೇಳ್ತೀನಿ. ಇದರಲ್ಲಿ ಪ್ರಪೋಸ್ಡ್ ಶೂ ಸ್ಟ್ಯಾಂಡ್ ಏರಿಯಾ, ಕ್ಲೋಕ್ ರೂಮ್ ಮತ್ತು ಟಾಯ್ಲೆಟ್ ಬ್ಲಾಕ್ ಇದು 1,42,00,000 ರೂಪಾಯಿದ ಒಂದು ಆ್ಯಕ್ಷನ್ ಪ್ಲ್ಯಾನ್ದಲ್ಲಿದೆ, ಒಂದು ಡಿಸೈನ್ದಲ್ಲಿದೆ. ಅದ್ರ ಜೊತೆ ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್ಗೋಸ್ಕರ 40 ಲಕ್ಷ ರೂಪಾಯಿ ಇದೆ. ಜಾತ್ರಾ ಕಾಂಪ್ಲೆಕ್ಸ್ ಒಂದು 6 ಶಾಪ್ಗಳು ಆಗ್ತವೆ, ಅದು 14 ಲಕ್ಷ ರೂಪಾಯಿದಲ್ಲಿ ಆಗ್ತಾ ಇದೆ. ಪಾಂಡ್ ಹತ್ರ ಚೇಂಜಿಂಗ್ ರೂಮು ಅದನ್ನು ತುಂಬ ಅವಶ್ಯಕತೆ, ಅದು 53 ಲಕ್ಷ ರೂಪಾಯಿದಲ್ಲಿ ಕೆಲಸ ಆಗೋದಿದೆ. ಪಾಂಡ್ ಮತ್ತು ಸರೌಂಡಿಂಗ್ ಏರಿಯಾ ಕೆಲಸ ಕಾಮಗಾರಿ 64 ಲಕ್ಷ ರೂಪಾಯಿದಿದೆ. ಒಂದು ಪ್ರಸಾದ್ ನಿಲಯ, ಎಲ್ಲರಿಗೆ ಒಂದು ಜಾಗ ಇರಬೇಕು ಪ್ರಸಾದ್ ಸ್ವೀಕರಿಸೋದಕ್ಕೆ ಅಂತ, ಅದು ಕೂಡ ಆಗ್ತಾ ಇದೆ. ಮೇನ್ ಟೆಂಪಲ್ ವರ್ಕು ಅದು 1 ಕೋಟಿ ರೂಪಾಯಿದು. ಪಿಲ್ಗ್ರಿಮ್ ಮತ್ತು ರೆಸ್ಟಿಂಗ್ ಆ್ಯಂಡ್ ವೇಟಿಂಗ್ ಬ್ಲಾಕ್, ಭಕ್ತಾದಿಗಳು ಈಗ ನೋಡಿ ಬರೀ ಬೀದರ್ ಜಿಲ್ಲೆ ಅಷ್ಟೇ ಇಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಕಡೆಯಿಂದ ಭಕ್ತಾದಿಗಳು ಪಾಪನಾಶ್ ದೇವಸ್ಥಾನಕ್ಕೆ ಬರ್ತಾರೆ. ಅವರಿಗೆ ಒಂದು ವಿಶ್ರಾಂತಿ ಮಾಡೋದಕ್ಕೆ ಒಂದು ನಿಲಯ ಮಾಡಬೇಕು ಅಂತ 1,70,00,000 ರೂಪಾಯಿದಲ್ಲಿ ಅದು ಆಗ್ತಾ ಇದೆ. ಅದ್ರ ಜೊತೆ ಕಲ್ಚರಲ್ ಆ್ಯಂಡ್ ರೆಕ್ರಿಯೇಷನ್ ಸೆಂಟರ್ ಅಂದರೆ ಒಂದು ಓಪನ್ ಥಿಯೇಟರ್ ಥರ 4,77,00,000 ರೂಪಾಯಿದಲ್ಲಿ ಅದು ಒಂದು ಆಗಲಿದೆ. ಇನ್ನೊಂದು ಟಾಯ್ಲೆಟ್ ಬ್ಲಾಕು 68 ಲಕ್ಷ ರೂಪಾಯಿದು. ಅನ್ನದಾಸೋಹ ಕಟ್ಟಡ ಅದು ಕೂಡ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗದಿದೆ. 75,000 ಲೀಟರ್ ಕೆಪಾಸಿಟಿ ಒಂದು ವಾಟರ್ ಟ್ಯಾಂಕು ಅದು ಕೂಡ 60 ಲಕ್ಷ ರೂಪಾಯಿ. ರಸ್ತೆ ಮತ್ತು ವಾಕ್ವೇಗೋಸ್ಕರ 1,80,00,000 ರೂಪಾಯಿ. ಲ್ಯಾಂಡ್ಸ್ಕೇಪ್ಗೋಸ್ಕರ 93 ಲಕ್ಷ ರೂಪಾಯಿ. ಎಂಟ್ರೆನ್ಸ್ ಗೇಟ್ ಆಸ್ ಪರ್ ಡಿಸೈನ್ ಅದು ಮತ್ತೆ 90 ಲಕ್ಷ ರೂಪಾಯಿ. ಕಾಂಪೌಂಡ್ ವಾಲ್ ಮತ್ತು ಫೆನ್ಸಿಂಗ್ ಅದು 40 ಲಕ್ಷ ರೂಪಾಯಿ. STP ಯೂನಿಟು, ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಅದು ಕೂಡ 85 ಲಕ್ಷ ರೂಪಾಯಿ. ಇವೆಲ್ಲ ಒಟ್ಟಿಗಾಗಿ 22 ಕೋಟಿ ಏನು ಅನುದಾನ ಇವತ್ತು ದಿವಸ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಈಗ ಕಾಮಗಾರಿ ಕೂಡ ಚಾಲನೆ ಕೊಟ್ಟಿದ್ದೀವಿ. ಇದು ನಮ್ಮ ಜಿಲ್ಲೆಗೆ ಒಂದು ಟೂರಿಸಂ ಹಬ್ಗೋಸ್ಕರ, ಯಾಕಂದರೆ ಪಾಪನಾಶ್ ದೇವಸ್ಥಾನ ಬರೀ ನಮ್ಮ ಜಿಲ್ಲೆಗಷ್ಟೇ ಸೀಮಿತ ಇಲ್ಲ, ನಮ್ಮ ಇಡೀ ರಾಜ್ಯ ನಮ್ಮ ಭಾರತ ದೇಶಕ್ಕೆ ಒಂದು ಐತಿಹಾಸಿಕ ಒಂದು ಸ್ಥಳ. ಇದಕ್ಕೆ ಸಾಕಷ್ಟು ಜನ ಬರ್ತಾರೆ, ಅವ್ರಿಗೆ ಅನುಕೂಲ ಆಗಬೇಕು, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಹೋಗಿ ಸರ್ಕಾರದ ವತಿಯಿಂದ ನಾವು ಅನುದಾನ ತೊಗೊಂಡು ಬಂದು ಕಾಮಗಾರಿಯನ್ನು ಕೂಡ ಚಾಲನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಟೂರಿಸಂ ಇಂಪ್ರೂವ್ ಆಗುತ್ತೆ. ಈಗ ಟೂರಿಸಂ ಯಾಕೆ ಮುಖ್ಯ ಅಂತಂದರೆ, ಈಗ ನಮ್ಮ ಎಕಾನಮಿ ಇಂಪ್ರೂವ್ ಆಗಬೇಕು ಅಂತಂದರೆ ಕ್ಯಾಶ್ ಫ್ಲೋ ಹೊರಗಡೆಯಿಂದ, ಜಿಲ್ಲೆ ಹೊರಗಡೆಯಿಂದ ಇಲ್ಲಿ ಒಳಗೆ ಬಂದರೆ ಮಾತ್ರ ನಮ್ಮ ಎಕಾನಮಿ ಇಂಪ್ರೂವ್ ಆಗುತ್ತೆ, ನಮ್ಮ ಜನರ ಹತ್ರ ಇನ್ನೂ ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ಟೂರಿಸಮಿಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ 22 ಕೋಟಿ ಜೊತೆ ಮತ್ತೆ ನಮ್ಮ ಬೀದರ್ ಫೋರ್ಟ್ ಕೂಡ ಐತಿಹಾಸಿಕ ಒಂದು ನಮ್ಮ ಫೋರ್ಟು, ಅದಕ್ಕೂ ಕೂಡ 25 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಕೆಲವು ದಿನಗಳಲ್ಲಿ ಪ್ರಾರಂಭ ಆಗಲಿದೆ. ಭಾಳ ಒಂದು ಖುಷಿಯ ಸಂಗತಿ. ಇದೇ ರೀತಿಯಲ್ಲಿ ಎಲ್ಲ ಒಂದು ಧಾರ್ಮಿಕ ಒಂದು ಏನು ಸ್ಥಳಗಳಿಗೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬಡವರಿಗಾಗಿ ನಾವು 50,000 ಮನೆಗಳು ನಾವು ತೊಗೊಂಡು ಬಂದಿದ್ದೀವಿ. ಈ ರೀತಿ ನನಗೆ ನೀವು ಎಲ್ಲರೂ ಆಶೀರ್ವಾದ ಮಾಡಿ ನನಗೆ ಲೋಕಸಭೆಗೆ ನೀವು ಕಳಿಸ್ಕೊಟ್ಟಿದ್ದಾದಮೇಲೆ ಸುಮಾರು ಸಲ ನಾನು ಎಲ್ಲ ನಮ್ಮ ನಿತಿನ್ ಗಡ್ಕರಿ ಸರ್ ಇರ್ಬೋದು, ಶೇಖಾವತ್ ಸರ್ ಇರ್ಬೋದು, ಈ ಥರ ಸುಮಾರು ಎಲ್ಲ ನಮ್ಮ ಸಚಿವರುಗಳಿಗೆ ನಾನು ಹೋಗಿ ಭೇಟಿ ಮಾಡಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಅದಕ್ಕೆ ನನ್ನ ವತಿಯಿಂದ ತಮ್ಮೆಲ್ಲರ ಪರವಾಗಿ, ತಮ್ಮೆಲ್ಲರ ವತಿಯಿಂದ ಕೂಡ ನಮ್ಮ
ಕೇಂದ್ರ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಗಳು, ಹಾರ್ದಿಕ ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ. ಯಾಕಂದರೆ ಅವರು ಸ್ಪಂದನೆ ಮಾಡಿದ್ದಾರೆ. ಜೊತೆ ನಿತಿನ್ ಗಡ್ಕರಿ ಸರ್ ಕೂಡ ಯಾವಾಗಲೂ ನಾನು ನೋಡ್ತೀನಿ ಭಾಳಷ್ಟು ಆಕ್ಸೆಸಿಬಲ್ ಇದ್ದಾರೆ. ಅವರು ಕೂಡ ಪಕ್ಷಾತೀತವಾಗಿ ಈ NH ಏನು ಕಾಮಗಾರಿ ನಡೀತಾ ಇದೆ, 106 ಕೋಟಿ CRF ಇರ್ಬೋದು, NHA ಎಲ್ಲ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ರೈಲ್ವೇದು ನಮ್ಮ ಜಿಲ್ಲೆಯಲ್ಲಿ 100 ಕೋಟಿ ಕಾಮಗಾರಿ ಈಗಾಗಲೇ ಆಗ್ತಾ ಇದೆ. ನಮ್ಮ MOS ನಮ್ಮ ಸೋಮಣ್ಣ ಸರ್ ಅವರು ಕೂಡ ಯಾವಾಗಲೂ ಸ್ಪಂದಿಸ್ತಾರೆ. ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಸ್ವಲ್ಪ ಸಚಿವರು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ. ಅದಕ್ಕೆ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಹಾರ್ದಿಕ ನಾನು ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ. ಅದಕ್ಕೆ ಇವತ್ತಿನ ದಿವಸ ತಾವು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಭಾಗಿಯಾಗಿದ್ದೀರಿ. ಪಾಪನಾಸ್ ದೇವಸ್ಥಾನ ಒಂದು ಅಭಿವೃದ್ಧಿ ಪಥದಲ್ಲಿ ಬರೋ ಒಂದು ಕಾಮಗಾರಿ ಚಾಲನೆಯಲ್ಲಿ ಕೂಡ ತಾವು ಕೂಡ ಭಾಗಿಯಾಗಿದ್ದೀರಿ. ತಮಗೂ ಕೂಡ ನಾನು ಅಭಿನಂದನೆಗಳು ನಾನು ಸಲ್ಲಿಸ್ತೇನೆ. ಈಗ ಅದ್ರ ಜೊತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಮ್ಮ ಯಾರು ವಿರೋಧಿಗಳಂತ ಹೇಳಬಾರ್ದು, ಆದರೂ ಕೂಡ ಇವತ್ತಿನ ದಿವಸ ಅವ್ರು ತೋರಿಸಿದ್ದಾರೆ. ಈಗ ಅವರು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಕೂಡ ಖುಷಿಯಿಂದ ಸಂತೋಷದಿಂದ ತಾವು ಕೂಡ ಯುವಕರಾಗಿದ್ದೀರಿ, ಅನುದಾನ ತೊಗೊಂಡು ಬಂದಿದ್ದೀರಿ, ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ, ನಾವು ಇನ್ನೂ ಜಾಸ್ತಿ ನೀವು ಅಭಿವೃದ್ಧಿ ಮಾಡಿರಿ ಅಂತ ನನ್ನ ಅನಿಸಿಕೆ ನಾನು ಎಕ್ಸ್ಪೆಕ್ಟ್ ಮಾಡಿತ್ತು. ಬಹುಶಃ ಇವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಯಾಕಂದರೆ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಯಾರಿಗೆ ಕಷ್ಟ, ಯಾರಿಗಾದರೂ ಸಮಸ್ಯೆ ಆಗ್ತಾ ಇದೆಯಾ, ಯಾರಿಗಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಅದಕ್ಕೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದು ಅವರು ಕೂಡ ಅಭಿನಂದನೆ ಸಲ್ಲಿಸಿ ಅವರು ಕೂಡ ಭಾಗಿಯಾಗ್ತಾರೆ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೂ ಕೂಡ ಅವರು ಒಂದು ರೀತಿಯಲ್ಲಿ ರಾಜಕೀಯದ್ರಲ್ಲಿ ತಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ರಾಜಕೀಯ ತರಬಾರ್ದು. ಆದರೂ ಕೂಡ ಅವ್ರು ರಾಜಕೀಯ ತಂದು ಇವತ್ತಿನ ದಿವಸ ನಾವು 7ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ನಾವು ಪೂಜೆ ಇಟ್ಟಿದ್ದೀವಿ ಅಂತಂದರೆ ಅವರು ಕೂಡ 10ವರೆಗೆ ನಾವು ಪೂಜೆ ಮಾಡ್ತೀವಿ ಅಂತ ಒಂದು ಇದು ಮಾಡ್ತಾರೆ. ಫಸ್ಟ್ ಮಾಡಿದ್ದು ನಾವು. ಇವ್ರ ಉದ್ದೇಶ ಏನು ನಾವು ಜಗಳ ಹಚ್ಚಬೇಕು, ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬಾರ್ದು, ಯಶಸ್ವಿ ಆಗಬಾರ್ದು ಅಂತ. ಆದರೂ ಕೂಡ ಇವತ್ತಿನ ದಿವಸ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು, ನಮ್ಮ SP ಅವರು, ಅಡಿಷನಲ್ SP, DSP ಅವರು ಭಾಳ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಏನು ಸಿಚುವೇಶನ್ ಇತ್ತು ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಈಗ ಅದರ ಜೊತೆ ಕ್ಲಾರಿಫಿಕೇಶನ್ ಕೊಡಲೇಬೇಕಾಗತ್ತೆ. ನಾನು BJP ಶಾಸಕರ ಒಂದು ವಿಡಿಯೋ ನಾನು ನೋಡಿದೆ, ಅವರು ಹೀಗೆ ಮಾಡ್ತಾ ಇದ್ದಾರೆ ಅಂತಂಬೋದು. ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಏನಂತಂದರೆ ಅವರು ಕೂಡ ರಾಜ್ಯ ಸರ್ಕಾರದಲ್ಲಿ ಈಗ ನಮ್ಮ ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ. ಈಗ ಅವರು ಕೂಡ ಏನು ಕಾಮಗಾರಿ ಬರುತ್ತೆ, ಟೆಂಡರ್ ಪ್ರಕ್ರಿಯೆ ಆಗುತ್ತೆ, ಟೆಂಡರ್ ಆದಮೇಲೆ ಗುತ್ತಿದಾರ ಏಜೆನ್ಸಿ ಫಿಕ್ಸ್ ಆಗ್ತಾರೆ, ಅದಾದಮೇಲೆ ಅವ್ರು ರಸ್ತೆ ಕಟ್ಟಡ ಅವರು ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಸುಮಾರು ಸಲ ನಾನು ನೋಡಿದ್ದೀನಿ, ಮಾಧ್ಯಮದ ಮಿತ್ರರು ಕೂಡ ಅದನ್ನು ಕವರ್ ಮಾಡಿದ್ದಾರೆ, ಅದೆಲ್ಲ ನ್ಯೂಸಲ್ಲಿ ಕೂಡ ಬಂದಿದೆ. ಈ ರಸ್ತೆ ನಾವು ಕಾಮಗಾರಿ ಚಾಲನೆ ಮಾಡಿದೀವಿ ಅಂತ. ಅದು ಎಲ್ಲ ಟೆಂಡರ್ ಆದಮೇಲೆ ಆಗುತ್ತೆ, ಟೆಂಡರ್ ಆದಮೇಲೆ ಗುತ್ತಿದಾರ ಏಜೆನ್ಸಿ ಫಿಕ್ಸ್ ಆದಮೇಲೆ ಆಗುತ್ತೆ. ಈಗ ಅವ್ರು ಮಾಡಿದರೆ ಸರಿ, ಆದರೆ ನಾನು ಮಾಡಿದರೆ ತಪ್ಪ? ಇದು ಎಂಥ ನ್ಯಾಯ? ಈ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ ಅಂತ ಅವ್ರು ಈ ಥರ ಮಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಅವರು ವಿಚಾರ ಮಾಡಬೇಕಾಗತ್ತೆ. ಈ ಕೇಂದ್ರದಲ್ಲಿ ಹೌದು ನಮ್ಮ ಸರ್ಕಾರ ಇಲ್ಲ, ಆದರೂ ಕೂಡ ನಾವು ಅನುದಾನ ನಾವು ತೊಗೊಂಡು ಬರ್ತಾ ಇದ್ದೀವಿ, ಸ್ಪಂದನೆ ಮಾಡ್ತಾ ಇದ್ದೀರಿ, ಅದು ಅವರು ಕೂಡ ಸಪೋರ್ಟ್ ಮಾಡಬೇಕು, ಬೆಂಬಲ ಕೊಡಬೇಕು. ಅವ್ರು ಮಾಡಿದೆ ನಾನು ಮಾಡಿದ್ದೀನಿ, ಟೆಂಡರ್ ಆಯಿತು, ಟೆಂಡರ್ ಪ್ರಕ್ರಿಯೆ ಆದಮೇಲೆ ಗುತ್ತಿದಾರ ಏಜೆನ್ಸಿ ಫೈನಲ್ ಆಯಿತು, ಅದಾದಮೇಲೆ ನಾವು ಪೂಜೆ ಮಾಡ್ತಾ ಇದ್ದೀವಿ, ಕಾಮಗಾರಿ ಚಾಲನೆ ಮಾಡ್ತಾ ಇದ್ದೀವಿ. ಅವ್ರು ಮಾಡಿದರೆ ಸರಿ, ನಾವು ಮಾಡಿದರೆ ತಪ್ಪು ಅಂತ ಒಂದು ಭಾವನೆ ಎಲ್ಲರಿಗೆ ಅವರು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನರಿಗೂ ಕೂಡ ಗೊತ್ತಾಗಿದೆ ಪಾಪನಾಸ್ ದೇವಸ್ಥಾನದ ಅಭಿವೃದ್ಧಿ ಇವ್ರು ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಥರ ಪ್ರತಿಭಟನೆ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಪ್ರತಿಭಟನೆ ಯಾವಾಗ ಮಾಡಬೇಕು? ಅಭಿವೃದ್ಧಿ ಆಗ್ತಾ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಆವಾಗ ಪ್ರತಿಭಟನೆ ಮಾಡಲಿ. ಆದರೆ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ, ಕಾಮಗಾರಿ ನಾವು ಚಾಲನೆ ಕೊಡ್ತಾ ಇದೀವಿ ಅಂತಂದರೆ ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ಭಾಳ ಆಶ್ಚರ್ಯ ಮಾತು ಅಂತ ನನಗೆ ಅನಿಸುತ್ತೆ. ಅದ್ರ ಜೊತೆ ಅವ್ರು ಇದನ್ನು ಅಂತಾರ ನಾನು ತೊಗೊಂಡು ಬಂದಿದ್ದೀನಿ, ನೀವು ತೊಗೊಂಡು ಬಂದಿಲ್ಲ, ಹಾಗೆ ಹೀಗೆ. ಇದು ಸರ್ಕಾರದ ದುಡ್ಡು. ಯಾರೂ ಕೂಡ ಸರ್ಕಾರದ ದುಡ್ಡು ಅಂತಂದಮೇಲೆ ಇದು ಎಲ್ಲರದ್ದು ದುಡ್ಡು ಬಂತು. ಇದರಲ್ಲಿ ಜನರ ತೆರಿಗೆ ಟ್ಯಾಕ್ಸ್ ಏನು ನಾವೆಲ್ಲ ಕಟ್ತೀವಿ, ಅದೇ ಸರ್ಕಾರದ ದುಡ್ಡಿಂದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಈಗ ಸರ್ಕಾರದ ದುಡ್ಡು ಅಂತಂದಮೇಲೆ ಅದು ನಿಮ್ಮೆಲ್ಲರ ದುಡ್ಡಾಯಿತು. ಈಗ ನಾನು ಜನಪ್ರತಿನಿಧಿ, 20 ಲಕ್ಷ ಜನರ ಜನಪ್ರತಿನಿಧಿ. ಈಗ 20 ಲಕ್ಷ ಜನರಿಗೆ ನಾವು ಸೇರಿಸಿ ಎಲ್ಲರ ಕೈಯಿಂದ ನಾವು ಪೂಜೆ ಮಾಡಿಸ್ಲಿಕ್ಕಾಗುತ್ತೇನು? ಆಗಲ್ಲ.
ಅದಕ್ಕೆ ಜನಪ್ರತಿನಿಧಿಯಾಗಿ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ಒಬ್ಬ ಜನಪ್ರತಿನಿಧಿಯಾಗಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಎಲ್ಲರಿಗೂ ಕೂಡ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಸಂವಿಧಾನದಲ್ಲಿ ಚುನಾವಣೆ ಇರುತ್ತೆ, ಜನಪ್ರತಿನಿಧಿ ಬರ್ತಾರೆ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಅದಕ್ಕಾಗಿ ಜನಪ್ರತಿನಿಧಿಯಾಗಿ ನೀವು ನನಗೆ ಆಯ್ಕೆ ಮಾಡಿದ್ದೀರಿ. ನನಗೆ ಆಯ್ಕೆ ಮಾಡಿ ಸಲಕ್ಕೆಂದು ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಕಾಮಗಾರಿ ಚಾಲನೆ ಕೊಡ್ತಾ ಇದ್ದೀನಿ. ಅದರಲ್ಲಿ ತಪ್ಪೇನು? ನಾನು ಬರೀ ನನ್ನ ಸ್ವಂತ ನಾನು ಚಾಲನೆ ಕೊಡ್ತಾ ಇಲ್ಲ, ನಿಮ್ಮ ಪರವಾಗಿ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಂದು ಚಾಲನೆ ಕೊಡೋಕ್ಕಾಗಲ್ಲ ಅಂತ ಜಿಲ್ಲೆಯ ಜನತೆ ಪರವಾಗಿ, ಕ್ಷೇತ್ರ ಜನತೆ ಪರವಾಗಿ ನಾನು ಬಂದು ಕಾಮಗಾರಿಯನ್ನು ಕೇಂದ್ರ ಸರ್ಕಾರದ ಹಣ ಇದ್ದಿಸಲಿಕ್ಕೆಂದು ನಾನು ಚಾಲನೆ ಕೊಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ಏನೂ ತಪ್ಪಿಲ್ಲ. ಆದರೂ ಕೂಡ ಅವರು ರಾಜಕೀಯದ್ರಲ್ಲಿ ತಂದು ಒಂದು ರೀತಿಯಲ್ಲಿ ನಮಗೆ ಅಡ್ಡ ಹಾಕಬೇಕು, ಜಗಳ ಹಚ್ಚಬೇಕು, ಇದು ಕಾರ್ಯಕ್ರಮ ಹಾಳಾಗಬೇಕು ಅಂತ ಅವರೆಲ್ಲ ಉದ್ದೇಶಿದ್ರು ಕೂಡ ಇವತ್ತು ದಿವಸ ನೀವು ನೋಡ್ಬೋದು ಬಹಳಷ್ಟು ಶಾಂತಿಯಿಂದ, ಬಹಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಕೂಡ ಚಾಲನೆ ಆಗಿದೆ. ದೇವಸ್ಥಾನದಲ್ಲಿ ಕೂಡ ನಾವು ಪೂಜೆ ಸಲ್ಲಿಸಿದ್ದೀವಿ. ವೇದಿಕೆ ಕಾರ್ಯಕ್ರಮ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಭಾಳ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಆರ್ಗನೈಸ್ ಮಾಡಿದ್ದಾರೆ. ನೀವು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲರೂ ನಮ್ಮವರೆಲ್ಲರೂ ನೀವು ಬಂದಿದ್ದೀರಿ, ಎಲ್ಲರೂ ಸ್ಪಂದನೆ ಕೊಟ್ಟಿದ್ದೀರಿ. ಅದಕ್ಕೆ ಮತ್ತೆ ನಾನು ಜಾಸ್ತಿ ಸಮಯ ತಗೊಳಕ್ಕೆ ಹೋಗೋದಿಲ್ಲ. ಮತ್ತೆ ನಮ್ಮ ಡಾಕ್ಟರ್ ಸಾಹೇಬರು, ರಹೀಮ್ ಖಾನ್ ಸರು, ಉಸ್ತುವಾರಿ ಸಚಿವರು ಎಲ್ಲರೂ ಮಾತನಾಡೋರಿದ್ದಾರೆ. ಅದಕ್ಕೆ ನಾನು ಜಾಸ್ತಿ ಸಮಯ ತಗೊಳಕ್ಕೆ ಹೋಗೋದಿಲ್ಲ. ಇದೇ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಬೀದರ್ ಜಿಲ್ಲೆ, ಬೀದರ್ ಕ್ಷೇತ್ರವನ್ನು ನಾವು ತಗೊಂಡು ಹೋಗೋಣ ಅಂತ ತಮಗೆ ಹೇಳಿ ಎಲ್ಲರಿಗೂ ನನ್ನ ವತಿಯಿಂದ ಮತ್ತೊಂದು ಸಲ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.